ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿರೋ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡು ನಾನು ನಿಮ್ಮ ಪ್ರೀತಿಯ ಬಯಲುಸೀಮೆ ಹುಡುಗಿ. ವೆಲ್ಕಮ್ ಟು ನ್ಯೂ ವ್ಲಾಗ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಎಡಗಡೆ ಕಾಣುವ ಬೆಲ್ಲೈಕನ್ನು ಕ್ಲಿಕ್ ಮಾಡೋದ್ರ ಮೂಲಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ. ಇವತ್ತೇನೇ ಕೆಲಸ ನೋಡುವ. ಗಾಬರಿ ಆಗಬೇಡ, ಏನೂ ಆಗಲ್ಲ, ಸುಮ್ಮನಿರತ್ತೆ. ಬಾ ಕೋಶ್. ಸ್ನೇಹಿತರೆ, ಕಾಮನ್ ಹೊಲ್ಸ್ನೆಕ್ ಬಂದೈತೆ, ಈಗ ಇಲ್ಲಿತ್ತು, ಸೊ ಅತ್ಲಾಗ ಹೋಯ್ತು. ಇವಾಗ ಅದನ್ನೇ ಸರ್ಚು ನಮ್ಮ ಬೇಬಿ ಅಮ್ಮ ಮಾಡ್ತೈತೆ. ವೈಟು ನೋಡಿ ಅಲ್ಲಿದೆ, ತೋರಿಸ್ತೀನಿ ಸ್ನೇಹಿತರೆ. ನೋಡಿ ಕಾಮನ್ ಹೊಲ್ಸ್ನೆಕ್ಕು ಸುಂದ ಅಲ್ಲೆಲ್ಲೂ ಇಲ್ಲ ಅಣ್ಣ, ಅಲ್ಲೈತೆ. ವಾರೆ ವಾ ನೋಡಿ, ಗಾಬರಿ ಆಗಬೇಡ, ನಿನ್ನ ರೆಸ್ಕ್ಯೂ ಮಾಡಿ ಬಿಡ್ತೀವಿ ಅಷ್ಟೇ, ನಾವು ಏನು ಮಾಡಲ್ಲ. ಈ ಕಡೆಗೆ ಬಿಡ್ಬೇಡ, ಯಾವುದೇ ಕಾರಣಕ್ಕೂ ಈ ಕಡೆಗೆ ಬಿಡ್ಬೇಡ. ತಲೆ ಹೋಗಿಲ್ಲ ನೋಡು. ಬಿಡವ ಹೋಯ್ತು, ಬಿಡವ. ಮುಚ್ಚಳಿಕೆ ಕೊಡವ, ಕ್ಯಾಪ್ ಕೊಡವ. ಹೊರಕ್ ಬರಕ್ ನೋಡ್ತತೆ. ಹುಷಾರ್, ತಡಿ, ಒಳಕ್ ಹೋಗ್ಲಿ. ತಡಿಯಮ್ಮ, ತಲೆ ಹೊರಕ್ ಬರಕ್ ನೋಡುತ್ತೆ. ಹಾ ಹಾಕೋಣ. ಸೊ ರೆಸ್ಕ್ಯೂ ಮಾಡಿದ್ವಿ ಅಣ್ಣ ನಾನು ಸೇರ್ಕೊಂಡು. ಸರಿಯಾಗಿ ಗಾತ್ರ ಐತೆ ಸ್ನೇಹಿತರೆ. ವರೆ ವಾ, ತಾಳಮ್ಮ ನೋಡಮ್ಮ, ಅಲ್ಲೇ ರೆಸ್ಕ್ಯೂ ಮಾಡಿ. ಇಟ್ಕಮ್ಮ, ಭಯ ಪಡ್ಬೇಡ. ಚೆನ್ನಾಗೈತಮ್ಮ. ತಡಿ, ತಲೆ ನೋಡೋಣ. ತಲೆಗೋ ಮಮ್ಮಿ ಇಲ್ಲೈತೆ ನೋಡು, ಈಗ ಎಷ್ಟು ಚೆನ್ನಾಗೈತೆ ನೋಡು. ಹೇಳ್ದವ್ರಾಗೈತೆ ತಾಯಿ. ಇಲಿಗಳನ್ನೆಲ್ಲ ತಿಂತವೆ, ಇರ್ಬೇಕಮ್ಮ. ಕಪ್ಪೆ ಇಲ್ಲಿ ಅಲ್ಲ, ಸಾಮಾನ್ಯ ತೋಳದಾವು. ನೀವ್ ಇದು ನಂತೀರಲ್ಲ, ಅದೆಂತದಣ್ಣ ಇವರು? ಅದೇ ಕೆಟ್ಟುಳ ಅಂದ್ರೆ ಹಂಗೆ. ಅವು ಬಟ್ ಅಂದ್ರೆ ಇದೇ ಸರ್ಕಲ್ ವೈಟ್ ಇದ್ದು ಕರ್ರಗಿರುತ್ತೆ, ಆತರ. ನನಗೆ ಅದೇ ಆಶ್ಚರ್ಯ ಆಗ್ತೈತೆ. ಸರಿಯಾಗಿ ಗಾತ್ರ ಐತೆ. ವರೆ ವಾ, ಎಷ್ಟು ಚೆನ್ನಾಗೈತಲ್ಲ ನಮ್ಮ. ಇದು ಎಂತದ ಅಂತಾರ ನೀವು. ಬಟ್ ಐತಿ, ಮಚ್ಚೆ ಐತಿ ಅಮ್ಮ. ಇವು ಕಾಮನ್ ಹೊಲ್ಸ್ನೆಕ್ ತೋಳುದಾವು, ಸಾಮಾನ್ಯ ತೋಳುದಾವು ನೋಡಿ. ಭಾರಿ ಚುರುಕೈತಿ, ಎಷ್ಟು ಚೆನ್ನಾಗೈತಲ್ಲ. ನನ್ಗೆ ಭಾಳ ಇಷ್ಟ. ಅಮ್ಮ ಎಷ್ಟು ನೋಡಮ್ಮ, ಎಷ್ಟು ಎತ್ತರ, ಹೆಂಗಿದು ಮಾಡೋದು. ಹಾಯ್ ಪುಟ್ಟ, ಗುಜ್ಜು ಗುಜ್ಜು ಬೆಟ್ಟಿಂಗ್ ಕೊಡ್ತೈತಿ. ಗುಜ್ಜು ಗುಜ್ಜು ಗುಜ್ಜು. ನೀನ್ ಒಳ್ಳೆ ಇವು ಕಡಿಯಲ್ಲ, ಕಡ್ದ್ರು ಏನು ಆಗಲ್ಲ, ಸತ್ವಾಗ್ಲೂ ಏನಾಗಲ್ಲ. ನೋಡಮ್ಮ, ನೋಡೋಣ. ಏನು ಅಮ್ಮ, ಜ್ವರ ಆಗ್ತತೆ, ವಾಂತಿ ಬರುತ್ತೆ, ಅಷ್ಟು ಬಿಟ್ರೆ ಜೀವ ಹೋಗ ಅಂತದ್ ಏನು ಇಲ್ಲ. ಇದು ಕಟ್ಟಾವು, ನಾಗರಾವು, ಮಂಡಲದಾವು, ಗರಗಸ ಮಂಡಲ ಸತ್ತೋಗ್ತಾರೆ. ಅಂದ್ರೆ ಇಷ್ಟು ಟೈಮ್ ಅಂತ ಐತೆ. ತಿರ್ಗಾ ವಿಷ ಬಿಟ್ರೆ ಮಾತ್ರ ಸತ್ತೋಗ್ತಾರೆ, ಸುಮ್ನೆ ಸತ್ತೋಗಲ್ಲ ಯಾರುನು. ಎಲ್ಲಿ ಬಂತು, ಎಲ್ಲೆಸ್ ಬಂತಪ್ಪ ಒಳಗೆ ಅಂತ. ಸ್ನೇಹಿತರೆ, ಇದು ಕಾಮನ್ ಸ್ನೇಕ್ ನೋಡಿ, ಚಂದ ಐತೆ. ಬೆಳಗ್ಗೆನೆ ಇದ್ರ ಪ್ರತ್ಯಕ್ಷ ಆಯಿತು. ನಮಸ್ಕಾರ ಹೇಳ್ತಾ ಇದನ್ನು ರೆಸ್ಕ್ಯೂ ಮಾಡಿ ಬಿಡ್ತೀನಿ. ನೋಡಿ ಉಸಿರಾಟ ಹೆಂಗೆ ಆಡ್ತೈತೆ, ಚೆನ್ನಾಗಿದೆ. ಆಲೆ 4-5 ವರ್ಷ ಆಗಿರ್ಬೇಕು ಇದಕ್ಕೆ ಆಲ್ರೆಡಿ. ಸಿಂಬು ವೀಕೆಂಡ್ ಥರ ಮಲ್ಕೊಂಡೈತೆ. ಅವು ಯಾವಾಗಲೂ ಅಷ್ಟೇ, ಅದೇ ರೀತಿಯಲ್ಲಿ ಆಲ್ಮೋಸ್ಟ್ ಅಲ್ಲಿ ಮಲ್ಕೊಂತು. ಇನ್ನೇನು ಇಲ್ಲೇ ರಿಲೀಸ್ ಮಾಡ್ತೀನಿ, ಅಂದರೆ ಸೇಫ್ ಝೋನ್. ಯಾಕಂದರೆ ಇಲ್ಲೆಲ್ಲ ಗಿಡ ಮರ ಇರ್ತವಲ್ಲ, ಹೋಗ್ತವೆ. ಇನ್ನೇನು ಅದಕ್ಕೆ ಇಲ್ಲೇ ರಿಲೀಸ್ ಮಾಡ್ತೀನಿ, ಹೋಗಂಗಿಲ್ಲ. ಹೋಗು, ಬಿಡ್ತಾ ಇದ್ದೀನಿ, ಬಿಟ್ಟು ಹೋಗು, ಜಾಣ ಮರಿ, ಹೋಗಂಗಿಲ್ಲ ಸ್ನೇಹಿತರೆ. ಹೋಗೋ ಬುಜ್ಜಿ. ನೋಡಿ ಹೆಂಗೆ ಕುಚ್ಕೊಂಡ್ಬಿಟ್ಟೈತೆ, ಉಲ್ಟಾ ಮಾಡಿದ್ರು ಹೋಗಂಗಿಲ್ಲ ಅದು. ತಡಿ ಮಮ್ಮಿ, ನೋಡ್ತೀನಿ ಎಷ್ಟೊತ್ತಿಗೆ ಹೋಗುತ್ತೆ ಅನ್ನೋದು ಒಂದು ಕಡೆ. ಸ್ನೇಹಿತರೆ, ಹೋಗುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಸರಿಯಾಗಿ ಸೈಜ್ ಐತೆ ಅಂದ್ರೆ ಮಾತ್ರ. ಹೋಗ್ಲಿ, ಸೇಫ್ ಝೋನ, ಹುಷಾರಾಗಿರಲಿ ಎಲ್ಲ.
ಸ್ನೇಹಿತರೆ ನೋಡಿ ಅಲ್ಲೊಂದು ಚಿಟ್ಟೆ ಎಷ್ಟು ಚೆನ್ನಾಗಿ ಹಾರಾಡ್ತೈತೆ, ಅರ್ಶಿನ ಕಲ್ಲರು ಬಂತು ನೋಡಿ, ಹೋಯ್ತತ್ಲ ಕಡೆ. ಸ್ನೇಹಿತರೆ ಇಲ್ಲೊಂದು ಚಿಟ್ಟೆ ಎಷ್ಟು ಚೆನ್ನಾಗಿ ಹಾರಾಡ್ತೈತೆ, ಕರೆದು ಎಲ್ಲನೂ ಕುತ್ಕೊಳಂಗಿಲ್ಲ ಅದು. ಹೋಯ್ತು ಆ ಕಡೆಗೆ. ಪರಿಸರ ತುಂಬ ಹಿಂಗೆ ಶಾದ್ರೆ ಏನಾನ ಇದ್ರೆ ಜಾಸ್ತಿ ಚಿಟ್ಟೆಗಳು ಇರ್ತಾವೆ. ಇನ್ನೇನು ನಮ್ಮ ಮೆಕ್ಕೆಜೋಳ ಒಣಗ್ತೈತೆ ಒಟ್ಟು, ಇನ್ನು ಒಣಗೋದು ಒಂದು ಸ್ವಲ್ಪ ಐತೆ, ಮನೆಯಿಂದ ಒಣಗಬೇಕು. ಈಗ ಈ ಕಡೆದು ಆಲ್ಮೋಸ್ಟ್ ಅಲ್ಲೆಲ್ಲ ಒಣಗೈತೆ ನೋಡಿ. ಸ್ನೇಹಿತರೆ ಬೆಳಿಗ್ಗೆ ಕಾಮನ್ ಸ್ನೇಕ್ ಏನು ಸಿಕ್ಕಿತ್ತು ಅದು ಸಾಮಾನ್ಯ ತೋಳದ ಹಾವು ಕನ್ನಡದಲ್ಲಿ. ಅದು ಸೇಮ್ ಕಟ್ಟಾವು ಟೈಪೇ ಇರುತ್ತೆ, ಅದೇ ಬ್ರೌನ್ ಕಲರ್ ಇರುತ್ತೆ, ಅಷ್ಟು ಕಾಫಿ ಕಲರ್ ಟೈಪು. ಅಷ್ಟು ಬಿಟ್ಟರೆ ಬೆಳ್ಳಗಿರುತ್ತೆ ಒಂಚೂರು. ಆದರೆ ಕಟ್ಟಾವು ಎಷ್ಟೊತ್ತಿದ್ರು ಕರ್ರಗಿದ್ದು ಬಿಳೆ ಪಟ್ಟಿ ಇರ್ತವೆ, ಅದು ಕಟ್ಟಾವು ಅಂತ ಕರೀತಾರೆ. ಅದು ವಿಷಕಾರಿ ಹಾವು, ಇದು ವಿಷಕಾರಿ ಅಲ್ಲದ ಹಾವು. ಹಾಗಾಗಿ ಏನು ಪ್ರಾಬ್ಲಮ್ ಆಗಲ್ಲ ಕಚ್ಚಿದ್ರೆ. ನನಗೆ ಗೊತ್ತಿರೋ ಮಟ್ಟಿಗೆ ಏನೋ ಒಂದು ಸ್ವಲ್ಪ ಜ್ವರ ಬರ್ಬೋದು, ಆದರೂ ತಾಪಕ್ಕೆ ಅಷ್ಟೇ, ಭಯಕ್ಕೆ ಅಷ್ಟು ಬಿಟ್ಟರೆ ಏನಿಲ್ಲ. ಕಾಮನಾಗಿ ನಾವಿದ್ದರೆ ಏನೂ ಆಗಲ್ಲ, ಸುಮ್ಮನೆ ನಾವು ಭಯ ಪಟ್ಕೊಂಡು ಅದಕ್ಕೆ ಜ್ವರ ವಾಂತಿ ಈ ಥರ ಆಗ್ಬೋದು ಅಷ್ಟೇ ನೋಡಿ. ತಿರ್ಗಿ ನಮ್ಮಮ್ಮ ಯಾವ ರೀತಿ ನೋಡ್ಕೊಂಡ್ರಂದರೆ, ನಾನು ನೋಡ್ಕೊಂಡಿಲ್ಲ, ಇನ್ನು ಹಾಸಿಗೆ ಮೇಲೆ ಮಲ್ಕೊಂಡಿದ್ವಿ. ಅಮ್ಮ ಎದ್ದಾಳ್ತು. ಫಸ್ಟಿಗೆ ನಮ್ಮಮ್ಮನೇ ಮೊದಲಿಗೆ ಎದ್ದಾಳೋದು. ಎದ್ದು ನನ್ನನ್ನು ಎಬ್ರಿಸುತ್ತೆ. ನಮ್ಮ ವೈಟು ಇದ್ದು ಸಿನ್ನಾಟ ಆಡೋದಂತೆ ಅದ್ರ ಜೊತೆಗೆ. ಆವಾಗ ಬಾಗಿಲು ಮಗ್ಲಿಗೇನೆ ಇತ್ತು, ಬಾಗ್ಲ ಹತ್ರ ಅದೇನಿರುತ್ತೆ ಎಡ್ಜು ಅಲ್ಲೇ ಹಂಗೆ ಬಂದೈತೆ, ಎಲ್ಲೋ ಹೊರಗ್ಲಿಂದಾನೇ ಬಂದೈತೆ ಬರೋದೇನ. ಸೊ ನಮ್ಮ ವೈಟು ಆಟ ಆಡೋದು, ಅದಕ್ಕೆ ನಮ್ಮಮ್ಮ ನೋಡ್ಕೊಂಡು ಎದ್ದಾಳು ಹಾವು ಬಂದೈತೆ ಅಂತ ಅಂತೂ ಸಡನ್ನಾಗಿ ಎದ್ದೆ. ಫುಲ್ ನಿದ್ದೆ ಬಂದಿತ್ತು, ತಿರ್ಗಿ ಅದೇ ಎದ್ದೆ ಇನ್ನೇನು. ಸೊ ಈ ಥರ ಕತೆ ಆಯಿತು. ಬೆಳಿಗ್ಗೆನೆ ಶುಭೋದಯ ಅಂತಲೇ ನಾವು ಕಾಮನ್ ಸ್ನೇಕ ರೆಸ್ಕ್ಯೂ ಮಾಡಿದ್ವಿ, ನಾನು ನಮ್ಮ ಅಣ್ಣಾರು. ಸ್ನೇಹಿತರೆ ಅಮ್ಮ ತೆಗೆದು ಊಟ ಇಲ್ಲಿಗೆ ತಾಂಬರು ಹೋಗುವಂತಂತು. ಅದಕ್ಕೆ ಇಲ್ಲೊಂದು ಸ್ವಲ್ಪ ಈರುಳ್ಳಿ, ಅಂದರೆ ನಮ್ಮ ಚಿಕ್ಕಪ್ಪರವು ಈರುಳ್ಳಿ ಅವರೆಲ್ಲ ಕುರಿ ಎಲ್ಲ ನಿನ್ನೆ ಬಿಟ್ಟಿದ್ರಲ್ಲ, ಅದಕ್ಕೆ ಕಿತ್ಕೊಂಡು ಬಂದು ಕಿತ್ಕೊಂಡು ಹೋಗ್ತಿದಾರೆ ನೋಡಿ ಅಲ್ಲಿ. ಅದಕ್ಕೆ ಅಮ್ಮನೂ ಒಂದು ಸ್ವಲ್ಪ ಹೋಗಿ ತಗೊಂಬಂದಿದ್ದಾಳೆ. ಇವಾಗ ಅವನ್ನ ತಗೊಂಡೋಗಿ ಮನೆಗೆ ಹಾಕಿ ಬಂದು ಊಟ ತಗೊಂಬರ್ತೀನಿ. ಸ್ನೇಹಿತರಿಗೆ ನೋಡಿ ಹೊತ್ಕೊಂಡು ಹೋಗ್ತಾಯಿದ್ದೀನಿ. ಈ ಗಂಟತ್ತು ತೂಕ ಇದೆ. ಒಂದು ಸ್ವಲ್ಪ ಈರುಳ್ಳಿ ಎಲ್ಲ ಕಲ್ಲು ಥರ ಇರ್ತವೆ. ಈರುಳ್ಳಿ ತಲೆ ಮೇಲೆ ಆ ಥರ ಬಟ್ಟೆ ಹಾಕೊಂಡಿದ್ರೆ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಬಟ್ ಏನು ಮಾಡೋದು, ಒಳ್ಳೆ ಬಟ್ಟೆ ಏನು ತಗೊಂಡೋಗಿರ್ಲಿಲ್ಲ, ಅದಕ್ಕೆ ಹಂಗೆ ಹೊತ್ಕೊಂಬಂದೆ ಬರುತ್ತೆಲ್ಲ. ಏನು ಇವನಲ್ಲಿ ಇಕ್ಕಿ ಊಟ ತಗೊಂಡು ಹೋಗ್ತೀನಿ. ಸ್ನೇಹಿತರೆ ಇನ್ನೇನು ಬಂದೆ, ಅಮ್ಮ ಇವಾಗ ಊಟ ಮಾಡುತ್ತೆ. ನಮ್ಮ ಝೂವಿನೂ ಬಂದ, ನಮ್ಮ ಡೂಮನು ಬಂದ ಆಲ್ರೆಡಿ. ಬ್ಲ್ಯಾಕಿ ಈ ಕಡೆಯಿಂದ ಬಂದ್ಲು, ಎಲ್ಲಿಗೆ ಹೋಗಿದ್ಲ ಮರ ಐತಿ ಗೊತ್ತಿಲ್ಲ, ಎಲ್ಲಿಗಾದರೂ ಹೋಗ್ತಾಳೆ. ಈ ಮರ ಐತಿ ಒಂದು ಹತ್ರ ಇದ್ದಿದ್ದ ಹತ್ರ ಇರಲ್ಲ ನಮ್ಮಯ್ಯಮ್ಮ. ಏನು ಬ್ಲ್ಯಾಕಿ ಅಲ್ಲ ಅವಳಿಗೆ ತೀಟೆ ಸ್ನೇಹಿತರೆ. ಏನು ಮಾಡೋದು, ಮೈ ತೊಳಿಬೇಕು ಒಂದು ಸ್ವಲ್ಪ. ಯಾವಾಗ ತೊಳಿತೀನೋ ಗೊತ್ತಿಲ್ಲ. ಬಿಸಿಲು ಒಂದು ಸ್ವಲ್ಪ ಪರವಾಗಿಲ್ಲ ತೆಗಿತದೆ, ನೋಡಬೇಕು ಬಿಸಿಲು ಕಾಯುತ್ತೋ ಇಲ್ಲ. ಅಲ್ಲೆಲ್ಲ ಕೂರಿ ಬಿಟ್ಕೊಂಡಿದ್ದಾರೆ ನೋಡಿ. ಜನಗಳಿದ್ರೆ ಯಾರು ಬರಲ್ಲ, ಜನಗಳಿಲ್ಲ ಅಂದರೆ ಹಿಂಗೆ ಮಗ್ಲಾಚೆ ಹೊಡ್ಕೊಂಡು ಹೋಗ್ಬಿಡ್ತಾರೆ ಅಂತಂತ ಜನಗಳು ಇದ್ದಾರೆ. ಸ್ನೇಹಿತರೆ ನೋಡಿ ಎಷ್ಟು ಚಂದ ಅದಾವೆ. ಕಾಂಗ್ರೆಸ್ ಎಲ್ಲ ನೀಟಾಗಿ ಕಿತ್ತಾಕಿದ್ರೆ ಕಡಲೆ ಗಿಡ ನೋಡಕ್ಕೆ ಒಂದೆರಡು ಕಣ್ಣು ಸಾಲದು ಅನ್ನಂಗೆ ಕಾಣ್ತಾವ ನೋಡಿ. ಎಷ್ಟು ದೊಡ್ಡ ಗಿಡ ಆಗಿದಾವ. ಇರುಪೆಲ್ಲ ಇಳಿದು ಬಿಟ್ಟದವ ನೋಡಿ. ಇವೇನೈದ ಹೂಡೆಲ್ಲ ಎಲ್ಲ ಇವೇನು ಮಾತಾಯಿದಾವೆ ಎಲ್ಲ ಹೋಗ್ತಾವೆ. ಇವು ಕಾಯಿ ನೋಡಿ ಎಲ್ಲ ಹಂಗೆ ಇಳಿಸ ಹಿಂಗ ಈ ಥರ ಅವೇನು ಹೂಡ್ಕಾದಿರ್ತಾವ ಅವೆಲ್ಲ ಈ ಥರ ಇಳಿತಾವೆ. ಎಷ್ಟೊಂದದ ಕಡಲೆಕಾಯಿ ಇದ್ರಾಗೆ ಚೆನ್ನಾಗಿವ. ಮಳೆ ಬಂದೈತೆ ಅಂದರೆ ಚೆನ್ನಾಗಿ ಇದಾಗ್ತವೆ. ನಮ್ಮ ಬ್ಲ್ಯಾಕಿಯಮ್ಮ ಮಲ್ಕೊಂಡದಾಳೆ. ಅವಳು ಯಾವಾಗಲೂ ಈ ಥರ ಮಲ್ಕೊತಾಳೆ.
ಏ ಮಳೆ ಮೋಡ ಆಯ್ತು ನಡಿಯಮ್ಮ ಅತ್ತಾಗೆ ಕಾಯ್ತವಂತೆ ಒಂದು ಸ್ವಲ್ಪ ದೂರ ತೆಗ್ದು ಹೋಗ್ತೀವಿ ನೋಡವ ನಾಳೆಗೆ ಎಷ್ಟಾಗುತ್ತೋ ಅಷ್ಟು ಇದು ಮುಗಿಸೋದು ಕೂಲರ್ ಬರ್ತಾರೆ ನಾಳೆಗೆ ಅಲ್ಲಿಂದ ತಗೊಂಬಂದೈತಿ ಕಾಂಗ್ರೆಸ್ಸು ಸ್ನೇಹಿತರೆ ಕಡಿಯೋಕ್ಕಾಗಲ್ಲ ಇಲ್ಲಿ ಓಡಾಡಿ ಕಾಲ್ದಾರಿ ಬಿದ್ದು ಎಲ್ಲ ಗಟ್ಟಿಯಾಗೈತಿ ನೆಲ ಸ್ನೇಹಿತರೆ ಇನ್ನೇನು ಹುಲ್ಲು ಕಟ್ಕೊಂಡೆ ಅದು ತಂದಿಲ್ಲ ಈ ನಮ್ಮಮ್ಮ ದಬ್ಬ ಎದ್ದು ಹಾಕೋದ್ರಾಗೆ ಇದ್ದಾಳೆ ಇನ್ನೇನು ಹೋಗ್ತೀವಿ ಅಲ್ಲೇವರೆಗೆ ತೆಗ್ದ್ವಿ ಏನೂ ಇಲ್ಲ ಬಾರ ಬ್ಲ್ಯಾಕಿ ಇದ್ದಾಳೆ ಎಲೇ ಬಾರೆ ಬ್ಲ್ಯಾಕಿ ಬಾ ಹೋಗೋಣ ಬಾ ಬ್ಲ್ಯಾಕಿ ನೋಡಿ ಬಾರೆ ಕೂಲರ್ ಕೋಳಿ ಆಟೆ ಇದಾವ ಎಷ್ಟು ಚೆನ್ನಾಗದ ನೋಡಿ ಗಿಡಗಳು ನೋಡೋಕ್ಕೆ ಚಂದ ಕಾಂಗ್ರೆಸ್ ಎಲ್ಲ ನೀಟಾಗಿ ಕಾಂಗ್ರೆಸ್ ಒಟ್ಟೊಯ್ದಿದ್ದಾಯ್ತು ಬಾರೆ ನೀನು ಹೋಗ್ತೀವಿ ಸ್ನೇಹಿತರೆ ನೋಡಿ ನಮ್ಮ ಬೆಕ್ಕಮ್ಮಗಳು ಹೊರಗೆ ಬಂದದ ಇಬ್ಬರು ಅವಳು ಕಾವಲಿಗಿರ್ತಾಳೆ ನಮ್ಮ ಬೆಕ್ಕಮ್ಮ ಅವನು ಆಟ ಆಡ್ತಾನೆ ಇವತ್ತು ಬೆಳಿಗ್ಗೆ ಕನಸಲ್ಲಿ ಇದು ಡೋಮು ಇಟ್ಕೊಂಡು ಬೆಕ್ಕಮ್ಮನ ಕಡಿತೈತೇನೋ ಅಂತ ಅಂದ್ಕೊಂಡಿದ್ದೆ ಹಂಗೆ ಬೆಕ್ಕಮ್ಮ ಚೆನ್ನಾಗದಾಳೆ ನನಗೆ ಎಲ್ಲಿ ನಿಜ ಆಗುತ್ತೆ ಅಂತ ಅಂದ್ಕೊಂಡೆ ನಮ್ಮ ಡೋಮು ಎಲ್ಲಿ ಕಡಿತಾನೆ ಅನ್ನೋ ಭಯ ಇತ್ತು ಅದು ಕನಸಲ್ಲಿ ಹಂಗೆ ಬಂದಿತ್ತು ಸತ್ತೋಗುತ್ತೆ ಇವಾಗ ಅದು ಪಾಪ ಅನಾಥ ಆಗುತ್ತೆ ಅನ್ನೋದು ಬೇಜಾರಾಗಿತ್ತು ಆವಾಗ ಎದ್ದು ನೋಡ್ತೀನಿ ಏನೂ ಇಲ್ಲ ಅದಕ್ಕೆ ಖುಷಿ ಪಟ್ಟೆ ಅಪ್ಪ ಅದು ಕನಸಾಗಿರ್ಲಪ್ಪ ಅಂತ ಅಂದ್ಕೊಂಡೆ ವೈಟ್ ನೋಡಿ ಸ್ನೇಹಿತರೆ ಏನು ನಾನು 10 ದಿನ ಆದಮೇಲೆ ಇದು ರಿಮೂವ್ ಮಾಡ್ತೀನಿ ಅಂತ ಹೇಳಿದ್ನ ಮೊಳಕೆ ಹೊಡೆದವ ಇಲ್ಲ ನೋಡೋಣ ಬನ್ನಿ ಯಾವ ರೀತಿ ಅಂತಂದು ರಬ್ಬರೆಲ್ಲ ಹಾಕಿದ್ದೆ ಬಿಚ್ಚುತ್ತಾ ಇದ್ದೀನಿ ಕವರಲ್ಲಿ ಮೊಳಕೆ ಅದೇ ನನಗೂ ಡೌಟ್ ಐತೆ ಏನು ಸರಿಯಾಗಿ ನಾನು ಪ್ಯಾಕಿಂಗ್ ಮಾಡಿಲ್ವೋ ಗೊತ್ತಿಲ್ಲ ಆದರೂ ನೋಡುವ ಒದ್ದೆ ಬಟ್ಟೆಯಲ್ಲಿ ಇದು ಮಾಡಿದ್ದೆ ಮಾಡ್ತಾ ಇದ್ದೀನಿ ಏನು ಮೊಳಕೆ ಆಗಿದಾವ ಇಲ್ಲ ಗೊತ್ತಿಲ್ಲ ಸೇಬೆಣ್ಣೆ ನಾವು ಇದೇನೋ ಬೂದ್ ನಸ್ತೈತೆ ಇದು ಪರವಾಗಿಲ್ಲ ಮೂತಿ ಇನ್ನು ಸ್ವಲ್ಪ ದಿನ ಹೋಗ್ಬೇಕು ಹಂಗಾರೆ ಹೊಡಿತಾವ ಮೊಳಕೆ ಹೊಡಿದಂಗೇನಿರಲ್ಲ ಸ್ನೇಹಿತರೆ ನೋಡಿ ಒಂಥರ ಕೆಂಪುಗಾಗೈತೆ ಕೆಂಪು ಥರ ಆಗೈತವೆಲ್ಲ ಮೂತಿಗಳು ಮೊಳಕೆ ಹೊಡಿತಾವೆ ಸ್ನೇಹಿತರೆ ಸಕ್ಸಸ್ ಆಗುತ್ತೆ ಇನ್ನೊಂದು 2 ದಿನ ಇಕ್ಕಿದ್ರೆ ಸಕ್ಸಸ್ ಆಗ್ಬೋದು ಈ ಕಡೆ ತೆಗ್ದುಬಿಟ್ಟಿದ್ದೀನಿ ಇವನು ಹಿಂಗೆ ಹಾಕ್ತೀನಿ ನೋಡುವ ಹುಡ್ತಾವ ಇಲ್ಲ ಅಂತ ಸ್ನೇಹಿತರೆ ಏನಿಲ್ಲ ಕರೆಕ್ಟಾಗಿ ಪ್ಯಾಕಿಂಗ್ ಮಾಡಿ ಇಕ್ಕಿದ್ರೆ ಸಕ್ಸಸ್ ಆಗುತ್ತೆ ಮೂತಿಯಲ್ಲಿ ಹಾಲೆ ಇದಾಗ್ಬಿಟ್ಟೈತೆ ಹೊಡಿತಾವೆ ಮೊಳಕೆ ಹೊಡೆಯೋದ್ರಾಗೇನು ಡೌಟ್ ಇಲ್ಲ ನೀಟಾಗಿ ಪ್ಯಾಕಿಂಗ್ ಮಾಡಿ ಅಷ್ಟೇ ಇಲ್ಲ 15 ದಿನ ಬಿಡಿ ಮೊಳಕೆ ಬರ್ತಾವೆ ಅನಿಸುತ್ತೆ ನಾನು ಇವಾಗ ಇವನ್ನೇನು ಮತ್ತೆ ಆ ಥರ ಮಾಡೋಕ್ಕೆ ಇದು ಮಾಡಲ್ಲ ಇನ್ನೇನು ತೆಗ್ದು ಇನ್ನೇನು ಹಾಕ್ಬಿಡ್ತೀನಿ ಪಾಕೆಟಲ್ಲಿ ಅಷ್ಟೇ ಏನಾಗಲ್ಲ ಇದು ಯಾಕೊಂಚೂರು ಬೂದ್ನಸ್ತ ಥರ ಆಗೈತೆ ಇವೇನಿಲ್ಲ ಚೆನ್ನಾಗಿದೆ ಇದು ಮೂತಿ ಬಂದದವೆ ಮಣ್ಣೆಲ್ಲ ಹಾಕ್ತೀನಿ ಇವನ್ನ ಸ್ನೇಹಿತರೆ ಇವಾಗ ಕುರೆಟ್ಟಿ ಹೊಡೆದಕ್ಕೆ ನಡಿ ಅಂತೀನಿ ಫಸ್ಟ್ ಆಮೇಲೆ ಬಟ್ಟೆ ವಾಶ್ ಮಾಡೋದ ಒಂದು ಸ್ವಲ್ಪ ನೆನೆಕ್ಕೆ ಅವು ಬಟ್ಟೆ ಒಂದು ವಾಶ್ ಮಾಡ್ತೀನಿ ಸ್ನೇಹಿತರೆ ಅಮ್ಮ ಮನಿ ಪ್ಲ್ಯಾಂಟ್ ತಂದಿತ್ತು ಬೇಡ ಅಂದಂಗೆಲ್ಲ ಕೇಳಿಸ್ಕೊಂಬಂದಾಳೆ
ನಾನು ಹೇಳಿರಲಿಲ್ಲ ಅಂದರೆ ಯಾರಿಗೋ ಕಿತ್ಕೊಡಾರಂತೆ ಅವರು. ಭಾಳ ಇತ್ತಲ್ಲ ಅದಕ್ಕೆ ಜಗಿ ಬಿದ್ದಿತ್ತು, ಅದನ್ನೇ ಕಿತ್ಕೊಟ್ಟಾರ. ಒಂದು ಸ್ವಲ್ಪ ಕಿತ್ಕೊಡಮ್ಮ ಅಂದಿದ್ದಕ್ಕೆ 3 ಹತ್ರ ಸಿಕ್ಸಿದ್ದು, ಇಲ್ಲೊಂದು ಹತ್ರ ಇಲ್ಲೊಂದು ಹತ್ರ ಇಲ್ಲೊಂದು ಹತ್ರ. ಇದು ನಾರ್ಮಲ್ಲು ನನ್ನ ತಮ್ಮ ಕೊಟ್ಟಿರೋದು. ಇದು ಅದು ಚಿಗುರ್ತೈತೆ, ಚೆನ್ನಾಗಿ ಚಿಗ್ಲಿ. ಕುರೇಟಿ ಕಸನೂ ಆಯಿತು ಸ್ನೇಹಿತರೆ. ಇನ್ನೇನು ಬಟ್ಟೆನೂ ವಾಶ್ ಮಾಡಿ ಹಾಕಿದೆ, ಅವು ಹಾರ್ಕೊಳ್ತೇವೆ. ಇನ್ನೇನು ಆಲೇ 6 ಗಂಟೆನೂ ಆಗಿದೆ. ಸೊ ಇನ್ನು ಬಿಸಿಲಿನ ಮುಗಿಲ್ಲ, ಇನ್ನು ಇದೆ. ಇನ್ನು 6:45 7 ಗಂಟೆ ಆಗಬೇಕು ಹೊತ್ತು ಮುನ್ಗೋಕ್ಕೆ. ಸೊ ಸೂರ್ಯ ಇಲ್ಲಿಗೆಲ್ಲಿಗೂ ಕಾಣ್ತಿಲ್ಲ. 1 ನಿಮಿಷ ಬೆಳ್ಳುವ ಕಾಳು ತಿನ್ನಕ್ಕೆ ಬಂದೈತೆ. ಇಲ್ಲಿ ಕಾಣ್ತತೆ, ಇಲ್ಲೊಂದು ಸ್ವಲ್ಪ ಕಾಣುತ್ತೆ ನೋಡಿ ಅಷ್ಟೇ. ಕೆಳಗೆ ಕುತ್ಕೊಂಡ್ರೆ ಕಾಣುತ್ತೆ ಅಷ್ಟೇ, ಸೀಟಿನ ಕೆಳಗೆ. ಸೊ ಬಿಸಿಲಿದೆ, ಇನ್ನು ಹಾರ್ಕೊಂಡ್ರೆ ಹಾರ್ಕೊಂತ, ಇಲ್ಲಾಂದರೆ ನಾಳೆ ಕಾರ್ಕೊಂತಾರೆ ಒಂದು ಸ್ವಲ್ಪ. ಇವಾಗ ಮನೆ ಕಸ ಹೊಡೆದು ಮುಸ್ರಿನ ತಿಕ್ಕಿದ್ದೀನಿ. ಅಡುಗೆ ಏನಾದರೂ ಮಾಡಬೇಕು. ನಮ್ಮ ಬೇಬಿ ಪುಟ್ಟಗಳು ಮಲ್ಕೊಂಡಿದ್ದಾವೆ. ಇವಳಂತೂ ಜೀಗ್ತಾನೆ, ಅವನಂತೂ ಸುಮ್ಮನಿರಲ್ಲ. ಅವ್ರ ಅಮ್ಮ ಇಂದ್ರಾಗಿ ಜೀಕು ಎಷ್ಟು ದೊಡ್ಡನಾಗಿದ್ದಾನ, ಅಲ್ಲೇ ಇನ್ನೂ ಜೀಗ್ತಾನೆ. ಅವಳು ಸುಮ್ಮನಿರ್ತಾಳೆ. ಸೊ ಇನ್ನೇನು ಕುರಿ ಒಂದು ಸ್ವಲ್ಪ ಹೊತ್ತು ಬಿಟ್ಟ ಬರ್ತವೆ. ಸೊ ಇವತ್ತಿನ ವಾತಾವರಣ ಇನ್ನು ಹಿಂಗಿದೆ ನೋಡಿ, ಬಿಸಿಲಿನ ಹಾಗೆ ಕತ್ತೈತೆ. ಸೊ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಾನು ಎಲ್ಲರ ಹತ್ರ ಕೇಳೋದಂತೆ, ಜನತೆಯಲ್ಲಿ ಪರಿಸರ ಉಳಿಸಿ, ಪ್ರಾಣಿ ಪಕ್ಷಿಗಳನ್ನ ಸಂರಕ್ಷಣೆ ಮಾಡಿ ಅವನ್ನ ಬೆಳೆಸೋದ್ರಿಂದ ನಮಗಾಗಂಥ ಲಾಭಗಳು ಅಷ್ಟಿಷ್ಟಲ್ಲ. ಹಾಗಾಗಿ ನಾನು ಎಲ್ಲರ ಹತ್ರ ಕೇಳೋದೊಂದೇ, ಉಳಿಸಿ ಬೆಳೆಸಿ ಅಂತ ಕೇಳ್ಕೊತೀನಿ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಯಾಕಂದರೆ ಈ ಪರಿಸರ ಇಲ್ಲಾಂದರೆ ನಾವೇನೂ ಇಲ್ಲ, ನಿಶ್ವರ ಅಂತಾರಲ್ಲ ಆ ಥರ 0%ಗೂ ನಾವು ಹತ್ತಲ್ಲ. ಹಾಗಾಗಿ ಪರಿಸರನ, ಪ್ರಾಣಿ ಪಕ್ಷಿಗಳನ್ನ ಎಲ್ಲರೂ ಉಳಿಸಿ ಬೆಳೆಸಿ ಅಂತ ಕೇಳ್ಕೊತೀನಿ ಅಷ್ಟೇ. ಯಾವುದೇ ಒಂದು ಪ್ರಾಣಿ ಆಗಲಿ, ಏನೇ ಆಗಲಿ, ಕೆಟ್ಟದೇ ಆಗಲಿ, ಅದೇ ಆ ಸಮಯಕ್ಕೆ ಕೆಟ್ಟದ್ದಾಗಿರುತ್ತೆ, ಹೊತ್ತಿಗೂ ಅದು ಕೆಟ್ಟದಾಗಲೇಬೇಕಂತ ಬಯಸಲ್ಲ. ಅದಕ್ಕಾಗಿ ಹಾವುಗಳನ್ನ ಯಾತೆ ಪ್ರತಿಯೊಂದು ಹುಲಿ, ಸಿಂಹ ಅಂಥವನು ಸಮೇತ ಹೆದರ್ಕೋಬೇಡಿ. ಅವಕ್ಕೆ ಆದಂಥ ಮನಸ್ಸಿರುತ್ತೆ. ಏನೋ ಒಂದೊಂದು ಟೈಮಲ್ಲಿ ಆಹಾರ ಸಿಗದಿದ್ದಾಗೆಲ್ಲ ಆಹಾರಕ್ಕೋಸ್ಕರ ಕೊಲ್ಬೋದು. ಅಷ್ಟು ಬಿಟ್ಟರೆ ಅವು ಬೇಕಂತ ಏನಕ್ಕೂ ಕೊಲ್ಲಲ್ಲ. ಹಾಗಾಗಿ ಅವನ್ನ ಸಂರಕ್ಷಣೆ ಮಾಡಿ ಉಳಿಸಿ ಬೆಳೆಸಿ ಅಂತ ಹೇಳ್ತೀನಿ ಅಷ್ಟೇ.